ಇಲ್ಲಿ ಯಾವಾಗಲೂ ಹಿಂಗೆ ಅಣ್ಣ. ಅದೆಷ್ಟು ವರ್ಷದಿಂದನೂ JP ಸರ್ ಎದುರುಗಡೆ ನಿಂತು ಗೆದ್ದವರೇ ಇರಲಿಲ್ಲ. ಹಾಗಾಗಿ ಅವ್ರ ಕೇಸ್ ಬಂದಾಗ ಈಗ ಮಾತಾಡ್ತಾರೆ. ಅದು ಅಪ್ಪ ಅಮ್ಮ ಭಾರ್ಗವಿ, ಸಂಧ್ಯಾ ಕೇಸ್ ಬಗ್ಗೆ ನ್ಯೂಸಲ್ಲಿ ನೋಡಿದೆ, ಭಾಳ ಖುಷಿ ಆಯ್ತಮ್ಮ. ಒಳ್ಳೇದಾಗಮ್ಮ. ಭಾರ್ಗವಿ, ನಿನ್ ಲಾಯರ್ ಕೆಲಸ ಇಷ್ಟು ಚೆನ್ನಾಗಿ ನಡೀತಾ ಇರೋದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಂತ ನಿನ್ ವೈಯಕ್ತಿಕ ಜೀವನನ ಮರಿಬೇಡಮ್ಮ. ಎರಡು ಒಂದೊಂದು ಕಾಲಿದ್ದ ಹಾಗೆ ಕಣೆ. ತಾಳ ಮೇಳ ಎರಡೂ ಸರಿಯಾಗಿದ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ. ಹೌದು ಪುಟಿ, ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗೈತೆ. ಈ ಬದುಕಿದೆಯಲ್ಲ, ಈ ಬದುಕು ಅನ್ನೋದು ವೃತ್ತಿ ಮತ್ತು ಜೀವನ ಇವೆರಡರ ತಕ್ಕಡಿ. ಅವೆರಡು ಒಂದೊಂದು ತಟ್ಟೆ ಇದ್ದಾಗೆ. ಈ ತೂಕ ಸರಿ ಇಲ್ಲ ಅಂದ್ರೆ ಜೀವನನೇ ಏರುಪೇರಾಗ್ಬಿಡುತ್ತೆ. ನೀನೇನು ಚಿಂತೆ ಮಾಡ್ಬೇಡ ಪುಟ, ನೀನಿರೋ ಮನೆಗೆ ಒಳ್ಳೇದೇ ಆಗತ್ತೆ. ಅಯ್ಯೋ, ನನ್ ಬುದ್ಧಿಗಿಷ್ಟು. ಇಷ್ಟು ದೂರ ಬಂದು ನಿನ್ ಜೊತೆ ಮಾತಾಡ್ಕೊಂಡು ಇಲ್ಲೇ ನಿಂತಿದೀವಿ. ಭಾರ್ಗವಿ, ಮನೆಗೆ ಹೋಗೋಣ ಬಾ. ಪುಟಿ, ನಿನ್ನ ಹತ್ರ ಮಾತಾಡ್ದೆ ಎಷ್ಟು ದಿವಸ ಆಗೋಗ್ಬಿಡ್ತಮ್ಮ. ಬಂದ್ಬಿಡು, ಮನೆಗೆ ಹೋಗ್ಬಿಡೋಣ. ಅಲ್ಲೇ ಕೂತ್ಕೊಂಡು ಇಡೀ ದಿವಸ ಮಾತಾಡೋಣ. ಇಲ್ಲ ಅಪ್ಪ. ಯಾಕೋ ಮನೆಗೆ ಬರಲ್ಲ ಅಂತಿದ್ಯಾ? ಚೇಚೆ, ಹಾಗಲ್ಲ ಅಪ್ಪ. ನೀನು ನನ್ನ ವಾಪಸ್ ಮನೆಗೆ ಕರೆದಿದ್ದು ಕರುಗೆ ತನ್ನ ತಾಯಿ ಪುಣ್ಯಕೋಟಿ ಹಸುನೆ ವಾಪಸ್ ಸಿಕ್ಕದಷ್ಟು ಖುಷಿ ಆಗ್ತಾ ಇದೆ. ಆದ್ರೆ ಅವತ್ತು ಮನೆಯಿಂದ ಆಚೆ ಹೋಗುವಾಗ ನಾನು ಅರ್ಜುನ್ ಹೋದ್ವಲ್ಲ, ಹಾಗೆ ಮನೆಗೆ ಬರುವಾಗ್ಲೂ ನಾವಿಬ್ರು ಒಟ್ಟಿಗೆ ಬರ್ತೀವಪ್ಪ. ಅವಾಗ ಅವ್ರಿಗೂ ಖುಷಿ ಆಗುತ್ತೆ. ಸರಿ ಕಣ, ಆದಷ್ಟು ಬೇಗ ಬನ್ನಿ. ನೀವು ಬರ್ತಿರಲ್ಲ, ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸರಿಯಪ್ಪ, ನಾವು ಬೇಗನೆ ಬರ್ತೀವಿ. ನೀವಿಬ್ರು ಆರೋಗ್ಯದ ಕಡೆ ಹುಷಾರು. ನಾನು ಬರ್ತೀನಿ. ಹುಷಾರು. ಬರ್ತೀನಮ್ಮ. ಹೋಗ್ಬ. ರೀ, ನೀವು ಭಾರ್ಗವಿನ ಗಮನಿಸಿದ್ರ? ನಾವು ಅವಳ ಮನೆಯವ್ರ ಬಗ್ಗೆ ಕೇಳಿದ ಯಾವ ಪ್ರಶ್ನೆಗೂ ಅವಳು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ನಾವೇನೋ ಅವಳನ್ನ ಮನೆಗ್ ಬಂದ್ ಕರೆದ್ವಿ, ಆದ್ರೆ ಅವಳು ನಮ್ಮನ್ನ ಒಂದ್ಸಲಾನು ಮನೆಗ್ ಬಂದ್ ಕರೀಲೇ ಇಲ್ವಲ್ರಿ. ಆ ಮನೆಯ ಸಂಸಾರದ ತಕ್ಕಡಿ ಇನ್ನೂ ಸಮನಾಗಿಲ್ಲ ಅನ್ಸುತ್ತೆ ಪೂರ್ಣಿ. ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ನಮಗೆ ಬೇಜಾರಾಗ್ಬೋದು ಅಂತ ಯೋಚನೆ ಮಾಡಿರ್ತಾಳೇನೋ. ಅಂದ್ರೆ ಅವಳು ಅವ್ರ ಮನೇಲಿ ಖುಷಿಯಾಗಿಲ್ಲ ಅನ್ನಿಸ್ತಿದ್ಯಾ? ಚೇಚೆ, ನಾನೆಲ್ಲ ಹಾಗೆ ಹೇಳ್ತೆ. ಕಷ್ಟ ಮನುಷ್ಯಂಗೆ ಬರದಲ್ಲೇ ಮರಕ್ ಬರುತ್ತಪ್ಪ. ಚಿಕ್ಕ ಪುಟ್ಟ ಬೇಜಾರು, ದುಃಖ ಇವೆಲ್ಲ ಎಲ್ಲರ ಮನೇಲೂ ಇದ್ದಿದ್ದೆ. ಅವಳು ಕೇಸನ್ನ ಮುಂದುವರ್ಸೋದು ನೋಡಿ ನಿನ್ಗೆ ಗೊತ್ತಾಗ್ಲಿಲ್ವಾ? ಅವಳಿಗೆ ಮನೆಯವರೆಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಅರ್ಜುನ್ ಅಂತೂ ಅವಳು ಪರವಾಗಿ ಬೆನ್ನಿಗೆ ನಿಂತ್ಬಿಟ್ಟಿದ್ದಾನೆ. ಬಹುಶಃ ಅವಳು ಸಂಧ್ಯಾ ಕೇಸಿನ ಬಗ್ಗೆ ತಲೆ ಕೆಡ್ಸ್ಕೊಂತಿರ್ಬೋದು. ನೀನೇನು ಬೇಸರ ಮಾಡ್ಕೋಬೇಡ. ಸಂಧ್ಯಾ ಕೇಸ್ ಮುಗಿದ್ಮೇಲೆ ಅವಳೇ ಬಂದು ನಮ್ಮನ್ನು ಬೀಗರ ಮನೆ ಕರ್ಕೊಂಡು ಹೋಗ್ತಾಳೆ. ಬೇಗ ಬೇಗ ಹುಡ್ಕುವಂತನಾ? ಆ ಭಾರ್ಗವಿ ಬರೋಷ್ಟರಲ್ಲಿ ನಮ್ ಕೆಲ್ಸ ಎಲ್ಲ ಮುಗ್ದಿರ್ಬೇಕು. ಹುಡುಕ್ತಾನೆ ಇದ್ದೀನಿ, ಆದ್ರೆ ಯಾವ್ದು ಸಿಗ್ತಾನೆ ಇಲ್ಲ.
ಇಷ್ಟು ದಿನ ಆ ಭಾರ್ಗವಿ ನಮ್ಮ ವೈರಿ ಆಗಿದ್ಲು. ಆದ್ರೆ ಈ ಸಾಲಲ್ಲಿ ಅವಳು ಯಾವಳೋ ಅನಾಮಿಕಾ ಅನ್ನೋಳು ಸೇರಿದಾಳೆ. ಕಾಲ್ ಮಾಡಿ ಪ್ರಾಣ ತಿಂತಿದ್ದಾಳೆ. ಆದ್ರೆ ಎದುರಿಗೆ ಮಾತ್ರ ಸಿಗಲ್ಲ. ಮಾರ್ಕೆಟಲ್ಲಿ ಇನ್ನೇನ್ ಸಿಕ್ಬಿಟ್ಲು ಅನ್ನೋಷ್ಟ್ರಲ್ಲಿ ಎಸ್ಕೇಪ್ ಆಗ್ಬಿಟ್ಲು. ಆ ಕೋಡಂಗಿ ಶ್ರೀಮಂತನ ಜೊತೆ ಅಲ್ಲಿವರೆಗೂ ಹೋಗಿದ್ದು ಎಲ್ಲ ವೇಸ್ಟ್ ಆಗ್ಬಿಡ್ತು. ನನ್ನ ಪ್ರಕಾರ ಆ ಭಾರ್ಗವಿಗೆ ಅನಾಮಿಕಾ ಸಹಾಯ ಮಾಡ್ತಿರೋದಲ್ಲ, ಮತ್ತೆ ಈ ಭಾರ್ಗವಿನೇ ಅನಾಮಿಕನ ಹುಟ್ಟಾಕಿದಾಳೆ ಅನ್ಸುತ್ತೆ. ಏನಾಯ್ತು? ಏನ್ ಬರ್ತಿದೆ ಅದ್ರಲ್ಲಿ? ವಿಕ್ಕಿ ಎದುರು ನೀನು ಮಾಡ್ತಿರೋ ಯುದ್ಧದಲ್ಲಿ ನಾನು ನಿನ್ನ ಪರವಾಗಿ ನಿಲ್ತೀನಿ. ನಿನ್ನ ಗುರಿಯ ಹಾಗೆ ವಿಕ್ಕಿಗೆ ಶಿಕ್ಷೆ ಆಗುತ್ತೆ. ಅವನು ಇನ್ಯಾವತ್ತು ಜೈಲಿಂದ ಆಚೆ ಬರಲ್ಲ. ಬೃಂದ, ನಮ್ಮನ್ನ ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳಿದೆ? ಏನ್ ವಿಷಯ? ನಿಮ್ಗಳ ಜೀವನ ಸರಿ ಹೋಗಲ್ಲ ಮಾವ. ಏನಾದ್ರೂ ರಿತು ಬಗ್ಗೆ ಕನ್ಸ್ ಕಟ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಬೃಂದ, ನಾವು ಮೊದಲೇ ತುಂಬಾ ನೊಂದಿದ್ದೀವಿ. ಈ ತರ ಮಾತುಗಳನ್ನಾಡಿ ನಮ್ಗೆ ಯಾಕೆ ಇನ್ನಷ್ಟು ನೋವು ಕೊಡ್ತಿದ್ಯಾ? ಚುಚ್ತಿರೋದು ನಾನಲ್ಲ ಅತ್ತೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿರೋದು ಆ ಭಾರ್ಗವಿ. ಇಲ್ಲಿ ನೋಡಿ, ನಿಮ್ಮ ಭಾರ್ಗವಿ ಕತ್ತು ಮುಚ್ಚಿ ಇನ್ಯಾರದೋ ಹೆಲ್ಪ್ ತಗೊಂಡು ಈ ಸುಳ್ಳು ಸಾಕ್ಷಿನ ಹುಟ್ಟು ಹಾಕ್ತಿದ್ದಾಳೆ. ನೋಡಿ ಮಾವ, ಇವಳು ಸಂಧ್ಯಾನ್ ಕರ್ಕೊಂಡು ಎಲ್ಲಿ ಹೋಗ್ತೀಯಾಳೆ? ಅಲ್ಲ, ಸಂಧ್ಯಾಗೂ ಇವಳಿಗೂ ಏನ್ ಸಂಬಂಧ ಇರ್ಬೋದು ಸರ್? ಕುಂಬಳಕಾಯಿ ಕಳ್ಳ ಅಂದಾಗ ಹೆಗಲ್ ಮುಟ್ಕೊಂಡು ನೋಡ್ಕೊಂಡು ಅಂದಾಗೆ ಅನಾಮಿಕಾಗೂ ಸಂಧ್ಯಾ ಕೊಲೆಗೂ ಏನೋ ಸಂಬಂಧ ಇದೆ ಅನ್ನಿಸ್ತಾ ಇದೆ. ಒಂದ್ ವೇಳೆ ಅದೇ ನಿಜ ಆಗಿದ್ರೆ ಇವಳು ಯಾಕೆ ಸರ್ ಭಾರ್ಗವಿಗೆ ಸಹಾಯ ಮಾಡ್ತಾಳೆ? ತಾನ್ ತಪ್ಪಿಸ್ಕೊಂಡು ವಿಕ್ಕಿನ ಸಿಕ್ಕಾಕ್ಸಿಕ್ಕೆ. ಇಲ್ಲ ಇಲ್ಲ, ಇದನ್ನೇ ನಿಜ ಅನ್ನಕ್ಕೆ ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ಹತ್ರ ಈಗಿರೋ ಸಾಕ್ಷಿ ಪ್ರಕಾರ ಈ ಸಾಧ್ಯತೆನೇ ಜಾಸ್ತಿ ಇದೆ. ಇದರಲ್ಲಿ ಏನೋ ಮರ್ಮ ಇದೆ. ಇದನ್ನ ಜೋಪಾನವಾಗಿಟ್ಕೋ. ಸದ್ಯಕ್ಕೆ ನಮ್ಮ ಹತ್ರ ಇರೋ ಟ್ರಂಪ್ ಕಾರ್ಡ್ ಇದೆ. ಅಣ್ಣ, ಒಂಟಿ. ಅಣ್ಣ ಕುತ್ಕೊಳ್ಳಿ, ಕೊಟ್ಟೆ.
ಜೆ ಪಿ ಸಾರು ಕೋರ್ಟಿಗೆ ಬರೋದೇ ಒಂದು ದೊಡ್ಡ ವಿಚಾರ ಆಯಿತು. ಆದರೆ ನಮ್ಮ ಭಾರ್ಗವಿ ಮೇಡಮ್ ಕೋರ್ಟ್ ಮೆಟ್ಲು ಹತ್ತಂಗೆ ಮಾಡಿಬಿಟ್ರಲ್ಲ. ಈಗ ತಾನೇ ಪ್ರಾಕ್ಟೀಸ್ ಮಾಡಿರೋ ಹುಡುಗಿ ಆ ಸೀನಿಯರ್ ಲಾಯರ್ಗೆ ಹೆಂಗೆ ಚಳಿ ಬಿಡಿಸ್ತಾವ್ರು ನೋಡಿ. ಅಣ್ಣ ತಗೊಳ್ಳಿ. ಅಣ್ಣ, ನೀವು ನಮ್ಮ ಭಾರ್ಗವಿಯರ ತಂದೆ ಅಲ್ವಾ? ಗುರ್ತಿದ್ಬಿಟ್ರ ರಮಣ. ಏನಣ್ಣ ಹಿಂಗಂತೀರ? ನಿಮ್ಮನ್ನ ಮರೆಯಕ್ಕಾಗತ್ತಾ? ನೀವು ಕೋರ್ಟಿಗೆ ಬಂದು ಅದೆಷ್ಟು ವರ್ಷಗಳಾಯ್ತಣ್ಣ? ಸುಮ್ಮನೆ ಬಿಲ್ಡಪ್ ಕೊಡ್ಕೊಂಡು ಮಾತಾಡ್ತಾರೆ. ಮೊನ್ನೆ ಜೆ ಪಿ ಸರ್ ಅವಳನ್ನ ಕೋರ್ಟಿಂದ ಓಡಿಸಿರ್ಲಿಲ್ವಾ ಆಚೆ? ಇಲ್ಲಿ ಯಾವಾಗಲೂ ಹಿಂಗೆ ಅಣ್ಣ. ಅದೆಷ್ಟು ವರ್ಷದಿಂದನೂ ಜೆ ಪಿ ಸಾರ್ ಎದುರುಗಡೆ ನಿಂತು ಗೆದ್ದವರೇ ಇರಲಿಲ್ಲ. ಹಾಗಾಗಿ ಅವ್ರ ಕೇಸ್ ಬಂದಾಗ ಈಗ ಮಾತಾಡ್ತಾರೆ. ಇಷ್ಟು ದಿನ ಜೆ ಪಿ ಸಾರ್ ಎದುರುಗಡೆ ಮಾತಾಡ್ತಾ ಇದ್ರು, ಆದರೆ ಅವ್ರ ಎದುರುಗಡೆ ನಿಲ್ಲಕ್ಕೆ ಧೈರ್ಯ ಇರ್ತಿರ್ಲಿಲ್ಲ. ಈಗ ನೋಡಿ, ಎಲ್ಲ ಉಲ್ಟಾ, ರಿವರ್ಸ್. ನಿಧಾನವಾಗಿ ನಮ್ಮ ಭಾರ್ಗವಿ ಕಡೆನೂ ಜನ ಬರ್ತಾ ಇದ್ದಾರೆ ಸರ್. ಭಾರ್ಗವಿ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇರೋಳು ಸರ್. ಹೆಣ್ಮಕ್ಳನ್ನ ಯಾವಾಗಲೂ ಈ ಥರ ಧೈರ್ಯವಾಗಿ ಬೆಳೆಸ್ಬೇಕಣ್ಣ. ಮದುವೆ ಆಗು, ಹೊಂದ್ಕೊಂಡೋಗು. ಹೆಣ್ಮಕ್ಳು ಭಾಳ ಇಷ್ಟು. ಬೇರೆಯವ್ರ ಉಸಾಬಾರಿ ಬೇಡ ಅನ್ನೋ ತಂದೆ ತಾಯಿ ಮಧ್ಯೆ ನಿನ್ನ ಗುರಿನ ನೀನು ಬಿಡಬೇಡ. ಹೋರಾಡು, ಸಾಮಾಜಿಕ ಸಹಾಯ ಮಾಡೋ ಅನ್ನೋರು ತುಂಬ ಅಪರೂಪ ಕಣಣ್ಣ. ಒಂದು ಅರ್ಥದಲ್ಲಿ ನಮ್ಮ ಭಾರ್ಗವಿ ಇಷ್ಟೊಂದು ಧೈರ್ಯ ತಗೊಂಡು ಹೋರಾಡಕ್ಕೆ ನೀವೇ ಕಾರಣ ಕಣಣ್ಣ. ನೋಡ್ತಾ ಇರಿ ಅಣ್ಣ, ಇವತ್ತು ನಮ್ಮ ಭಾರ್ಗವಿ ಕೇಸ್ನ ಗೆದ್ದೇ ಗೆಲ್ತಾಳೆ. ಅದೆಷ್ಟೋ ಹೆಣ್ಮಕ್ಳಿಗೆ ನಮ್ಮ ಭಾರ್ಗವಿ ಸ್ಫೂರ್ತಿ ಆಗ್ತಾಳಣ್ಣ. ಅವಳು ಯಾರು ಹೇಳಿ? ರವೀಂದ್ರ ಭಟ್ಕಳ್ ಮಗಳು.